ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇವತ್ತಿನ ರೆಸಿಪಿ ಬಂದು ಉಪ್ಪಿನಕಾಯಿ ಮಾಡುವ ವಿಧಾನ. ಹಳ್ಳಿ ಸ್ಟೈಲಲ್ಲಿ ತುಂಬ ರೀತಿಯಾಗಿ ಮನೆಯಲ್ಲೇ ಕೂಡ ಉಪ್ಪಿನಕಾಯಿನ ಮಾಡಿಕೊಂಡು ದಿನನಿತ್ಯದಲ್ಲಿ ಯೂಸ್ ಮಾಡ್ತಾರೆ. ಸಿಟಿ ಕಡೆ ಮಾಮೂಲಿ ದಿನಸಿ ಸಾಮಾನು ಅಂಗಡಿಲಿ ತರ್ತಾರೆ. ಆದರೆ ಹಳ್ಳಿಯಲ್ಲಿ ಮಾಡುವಂತಹ ಈ ಉಪ್ಪಿನಕಾಯಿನ ನೀವು ಮನೆಯಲ್ಲೇ ಮಾಡಿ ಆರೋಗ್ಯಕರವಾದ ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ ಇವತ್ತು ನಾನು ಉಪ್ಪಿನಕಾಯಿನ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಫಸ್ಟು ನಾನು ತಗೊಂಡಿರೋದು ಇದ್ದರೆ ಕಳಲೆಕಾಯಿ ಅನ್ನೋ ಒಂದು ಕಾಯಿ. ಇದು ನಿಂಬೆ ಹಣ್ಣಲ್ಲ, ಕಳಲೆಕಾಯಿ. ಹಳ್ಳಿ ಸೈಡಲ್ಲಿರೋರು ಎಲ್ಲರಿಗೂ ಗೊತ್ತಾಗುತ್ತೆ, ಸಿಟಿಲಿರೋರ್ಗೂ ಕೂಡ ಗೊತ್ತಾಗುತ್ತೆ, ಆದರೆ ಒಬ್ಬೊಬ್ರಿಗೆ ಗೊತ್ತಾಗಿರೋಲ್ಲ ಅಷ್ಟೇ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಕಳಲೆಕಾಯಿ ಅಂತ ನೇಮು. ಬೇರೆ ರೀತಿಯಲ್ಲೂ ಕರೀತಾರೆ. ಯಾವ ರೀತಿ ಕರೀತಾರೆ ನಿಮ್ಮ ಸೈಡು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಥರ ಚೆನ್ನಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ಕಾಟನ್ ಬಟ್ಟೆಯಲ್ಲಿ ಈ ಥರ ಸಣ್ಣದಾಗೆ ಹಚ್ಚಿ. ಇಲ್ಲಿ ನಾನು ಇಲ್ಗಮನೆಯನ್ನು ತೊಗೊಂಡಿದ್ದೀನಿ, ಯಾಕಂದರೆ ಹಳ್ಳಿಯಲ್ಲಿ ಜಾಸ್ತಿ ಇಲ್ಗಮನೆಯನ್ನು ಉಪಯೋಗಿಸ್ತಾ ಇರ್ತೀವಿ ನಾವು. ಆದ ಕಾರಣ ಇಲ್ಗಮನೆ ಅಂತ ಕರಿತೀವಿ. ಅದು ತುರಿಯ ಮನೆ, ಇಲ್ಗಮನೆ ಅಂತ ಎಲ್ಲ ಕರಿತೀವಿ. ಈಗ ರಸವನ್ನು ಎಲ್ಲವನ್ನು ಕೂಡ ನೀವು ಡಬ್ಬಿ ಒಳಕ್ಕೆ ಹಾಕೋಬೇಕು. ಈ ಥರ ಒಂದು ದೊಡ್ಡ ಡಬ್ಬಿ ತಗೊಂಡು ಮೇಲೆ ಕೆಳಗಡೆ ಜಾಸ್ತಿಯಾಗಿ ಉಪ್ಪನ್ನು ಹಾಕಬೇಕು. ಒಂದು ಅರ್ಧ ಕೆಳಗಡೆ ಅರ್ಧ ಮೇಲ್ಗಡೆ ಹಾಕಿ ಈ ಥರ ಮುಚ್ಚಿ 1 ವಾರ ಅಥವಾ 5 ದಿನ, ನಾನಿಲ್ಲಿ 5 ದಿನ ಇಟ್ಟಿದ್ದೀನಿ. 5 ದಿನ ನಂತರ ಈ ಒಂದು ಅರಿಶಿನ ಅಂದರೆ ಕೊನೆ ಸಿಗುತ್ತೆ, ಅರಿಶಿನದ ಕೊನೆ, ಮತ್ತು ಈ ಥರ ಎಲ್ಲವನ್ನು ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಬೇಗ ಹಾಳಾಗಬಾರ್ದಲ್ವ. ಈ ಥರ ಮೆಣಸಿನ್ಕಾಯಿ ಎಲ್ಲ ತುಂಬಾ ಮೆತ್ತ ಇರುತ್ತೆ. ಈ ಥರ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ನೆಕ್ಸ್ಟು ನಾನು ಅರಿಶಿನ ತಗೊಂಡಿದ್ನಲ್ಲ, ಅದು ಒಣ ಅರಿಶಿನ, ಅದನ್ನು ಕೂಡ ಚೆನ್ನಾಗಿ ಚೆಚ್ಚಿ ಅದನ್ನು ಕೂಡ ಹುರ್ಕೊಂಡು ಇಲ್ಲಿ ಒಂದು 3 ಸ್ಪೂನಷ್ಟು ನಾನು ಜೀರಿಗೆನ ಕೂಡ ತಗೊಂಡಿದ್ದೀನಿ. ಜೀರಿಗೆಯನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು 2 ಚಮಚ ಅಥವಾ 1 ಚಮಚ, ಜಾಸ್ತಿ ಕೈ ಅಂಶ ಆಗಿಬಿಡುತ್ತೆ, ಅದೇ ಕೈ ಇರುತ್ತಲ್ಲ ಅದರಲ್ಲಿ 1 ಚಮಚ 1.5 ಚಮಚಷ್ಟು ಮೆಂತ್ಯೆಯನ್ನು ಹಾಕಿ ಇದು ಮಾಡ್ಕೋಬೇಕು, ಹುರ್ಕೋಬೇಕು. ಅದನ್ನು ಕೂಡ ನೆಕ್ಸ್ಟು 2 ಚಮಚದಷ್ಟು ಸಾಸಿವೆ ಕೂಡ ಹುರ್ಕೊಂಡು ಈ ಥರ ನಾವು ಮಿಕ್ಸಿ ಜಾರ್ನೂ ಕೂಡ ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪನೂ ನೀರು ಇಲ್ದಂಗೆ ಒರೆಸ್ಕೊಂಡು ಎಲ್ಲವನ್ನು ಹಾಕ್ಕೋಬೇಕು. ನಾನು ಒಂದು 3 ಇಡೀ ಅಷ್ಟು ನಾನು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅಷ್ಟು ಕಳಲೆಕಾಯಿಗೆ ಇವಾಗ ಫಸ್ಟ್ ನಾನು ಮೆಣಸಿನ ತರಲನ್ನ ಫಸ್ಟು ಫ್ರೈ ಮಾಡ್ಕೋತೀನಿ. ನೆಕ್ಸ್ಟು ಅರಿಶಿನ, ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲವನ್ನು ಕೂಡ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಚೆನ್ನಾಗಿ ಮೈದಾ ಮತ್ತು ಗೋಧಿ ಹಸಿಟ್ಟಿರುತ್ತಲ್ಲ, ಅದು ಆ ಥರ ನಾವು ಚೆನ್ನಾಗಿ ರುಬ್ಕೋಬೇಕು. ಈಗ ನಾನು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ, ಮತ್ತು ಅರಿಶಿಣದ ಪುಡಿ ಏನಕ್ಕೆ ಹಾಕ್ತಿದ್ದೀವಿ ಅಂತಂದರೆ ಕಲರ್ ಕೊಡುತ್ತೆ, ಚೆನ್ನಾಗಿ ಘಮ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅರಿಶಿಣದ ಪುಡಿ, ಮತ್ತು ಜಾಸ್ತಿ ಖಾರ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡೀನಿ. ಈಗ ಎಲ್ಲವನ್ನು ಈ ಥರ ಮಿಕ್ಸ್ ಮಾಡಿ ರುಬ್ಕೊಂಡಾದಮೇಲೆ ಒಂಥರ ಬಟ್ಲಿಗೆ ನಾವು ಎತ್ತಿಟ್ಕೊಂಡು ನಾವು ಇಲ್ಲಿ ಅದ್ರ ಜೊತೆಗೆ ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ನುಣ್ಣಗಾಯ್ತಿರ್ಲಿಲ್ಲ. ಅದರಿಂದ ನಾನು ಇಲ್ಲಿ ಒಂದು 3 ಬೆಳ್ಳುಳ್ಳಿ, ಒಂದು ಸ್ವಲ್ಪನೇ ಉಪ್ಪನ್ನು ಹಾಕಿ ನಾನು ಇಲ್ಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಒಂದು ದೊಡ್ಡ ತಟ್ಟೆಯನ್ನು ತಗೊಂಡು ಅದಕ್ಕೆ ನಾವು 1 ವಾರ ಅಥವಾ ಒಂದು 5 ದಿನಗಳ ಕಾಲ ಇಟ್ಟಿರುವಂತಹ ಕಾಯನ್ನು ತಗೊಂಡು ಇವಾಗ ಒಂದು ದೊಡ್ಡ ತಟ್ಟೆಗೆ ತೊಗೋಬೇಕು. ಹಾಗಾದರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ದೊಡ್ಡದು ಹಾಕ್ಲಿಕ್ಕೆ ಹಾಕಿರ್ತಾರೆ, ಜಾರು ಅಂತ ಬರ್ತದೆ, ಪಿಂಗಾಣಿ ಬಟ್ಲುಗಳೆಲ್ಲ ಹಾಕಿರ್ತಾರೆ. ಆ ಥರ ಆದರೆ ಈ ಥರ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಆಗೋ ಗಂಟೆ ನಾನು ಇಲ್ಲಿ ಒಂದು ಅನ್ನದ ಕಾಯಿನ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಏನಾದ್ರು ನಿಂಬೆಹಣ್ಣಿದ್ರೆ ಅದನ್ನು ರಸವನ್ನು ಕೂಡ ಜಾಸ್ತಿ ಹಾಕಿ, ರಸ ಇದ್ದಷ್ಟು ಉಪ್ಪಿನಕಾಯಿ ಇನ್ನೂ ಚೆನ್ನಾಗಾಗುತ್ತೆ. ಇವಾಗ ಮಿಕ್ಸ್ ಮಾಡ್ತಾ ಈ ಥರ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಇಳಿಬೇಕು ಅದಕ್ಕೆ. ಆ ಥರ ಇವಾಗ ಚೆನ್ನಾಗಿ ಕೈಯಲ್ಲೂ ಕೂಡ ನೀಟಾಗಿ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಯಿತು. ನಂದು ಫೋಟೋ ಕ್ಯಾಮ್ರಾ ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ತೋರಿಸ್ಬೇಕು ಅನ್ನೋ ಕನಸು ಕೂಡ
ಆಗಿದೆ. ಆದರೆ ಏನು ಮಾಡೋದು, ಇನ್ನೂ ಬೆಳೆದಿಲ್ಲ. ಇನ್ನೊಂದು ಸ್ವಲ್ಪ ನನ್ನ ದುಡಿಮೇಲಿ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋ ನೋಡಿ. ಇಷ್ಟೇ. ಎಲ್ಲರಿಗೂ ಧನ್ಯವಾದಗಳು.